ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನನ್ನ ನೀರ್ಸೋಣೆ ಗಿಡಗಳು ಈ ರೀತಿಯಾಗಿ ಇಷ್ಟೊಂದು ಚೆನ್ನಾಗಿ ಬೆಳೀಲಿಕ್ಕೆ ನಾನು ಯಾವ ರೀತಿ ನೆಡ್ತೀನಿ ಮತ್ತು ಯಾವ ರೀತಿ ರೀಪಾಟಿಂಗ್ ಮಾಡ್ತೀನಿ, ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಪಾಟಿಗೆ ಹಾಕ್ತೀನಿ ಅನ್ನೋದನ್ನೆಲ್ಲ ಡೀಟೇಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ನೀರ್ಸೋಣೆ ಗಿಡಗಳನ್ನು ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಗಿಡನ ಯಾವ ರೀತಿ ನೆಡೋದು ಅಂತಲೂ ತೋರಿಸಿದ್ದೀನಿ. ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಇದು ನೋಡಿ, ಒಂದೇ ಗ್ರೋ ಬ್ಯಾಗಲ್ಲಿದೆ, ಇಷ್ಟು ಅಗಲವಾಗಿ ಬೆಳೆದಿದೆ ಅಂತ ನೋಡಿ ನನ್ನ ಗಿಡಗಳು. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ, ನೀವು ಇದೇ ರೀತಿ ಬೆಳಿಬೇಕು ಅಂದರೆ ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಸ್ ನೋಡ್ತಾ ಹೋಗಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಟಿಪ್ಸ್ಗಳನ್ನು ಹೇಳ್ತಾನೆ ಇರ್ತೀನಿ. ಎಲ್ಲ ವಿಡಿಯೋಸ್ದಲ್ಲೂ ನಾನು ಹೇಳೋ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಈ ರೀತಿ ರಿಪಾಟಿಂಗ್ ಸಹ ಮಾಡಿದರೆ ಖಂಡಿತ ನೀವು ಕೂಡ ಇದೇ ರೀತಿ ನೀರ್ಸೋಣೆ ಗಿಡಗಳನ್ನು ಚೆನ್ನಾಗಿ ಬೆಳಿಬೋದು. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ನೆಟ್ಟು ಸಹ ತೋರಿಸ್ತಾ ಇದ್ದೀನಿ. ನಾನು 2 ವಿಡಿಯೋದಲ್ಲಿ ಯಾವ್ಯಾವ ರೀತಿ ನೆಡಬಹುದು ಅಂತ ತೋರಿಸಿದ್ದೀನಿ. ನಾನು ಚಾಲಿ ಸಿಪ್ಪೆಯಲ್ಲಿಯೇ ಮತ್ತೆ ನೆಡ್ತೀನಿ. ಈಗ ನಾನು ಬರೀ ಪಾಟಿಂಗ್ ಮಿಕ್ಸ್ನಲ್ಲಿ ಯಾವ ರೀತಿ ಗಿಡಗಳನ್ನು ನೆಡಬಹುದು ಅಂತ ತೋರಿಸ್ತೀನಿ. ನಾನು ತೆಂಗಿನ ನಾರಿಂದ ಯಾವ ರೀತಿ ಈ ಗಿಡನ ಗ್ರೋ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಕೊಕೊಪಿಟಲ್ಲೂ ಸಹ ಯಾವ ರೀತಿ ಗ್ರೋ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ನಾನು ಎಂಡ್ ಕಾರ್ಡಲ್ಲಿ ಆ ವಿಡಿಯೋಸನ್ನು ಹಾಕ್ತೀನಿ. ನೋಡಿ, ನಾವು ಯಾವ ರೀತಿ ಕಟಿಂಗನ್ನು ತಗೊಳ್ಬೇಕು ಅನ್ನೋದರಿಂದ ಹಿಡಿದು ನಾನು ರೀಪಾಟಿಂಗ್ ಮಾಡೋವರೆಗೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವರು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನೋಡಿ, ನಾನು ಬಲ್ತಿರೋ ಅಂಥ ಕಟಿಂಗನ್ನು ತಗೊಳ್ತೀನಿ. ನೋಡಿ, ಚೆನ್ನಾಗಿ ಹೂವಿಲ್ಲದೆ ಇರೋ ಅಂಥ ಬಲ್ತಿರೋ ಕಟಿಂಗನ್ನು ತಗೊಳ್ತೀನಿ. ಈ ರೀತಿ ಕಟಿಂಗನ್ನು ತಗೊಂಡಾಗ ಬೇರು ಚೆನ್ನಾಗಿ ಬರುತ್ತೆ. ನಾವು ಈ ಮಳೆಗಾಲದಲ್ಲಿ ನೀರ್ಸೋಣೆ ಗಿಡಗಳನ್ನು ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಇಲ್ಲಾಂದರೆ ನಾವು ನೆರಳಲ್ಲೇ ಇಡಬೇಕು. ಸ್ವಲ್ಪನೂ ಬಿಸಿಲು ತಾಗದೇ ಇರೋ ಜಾಗದಲ್ಲಿ ಈ ಗಿಡನ ಇಡಬೇಕು. ನೀರ್ಸೋಣೆ ಗಿಡಗಳಿಗೆ ತುಂಬ ಬಿಸಿಲು ಬರೋ ಜಾಗದಲ್ಲಿ ನಾವು ಇದನ್ನು ಇಡಬಾರ್ದು. ಇದಕ್ಕೆ ನೀರು ಕೂಡ ಜಾಸ್ತಿ ಬೇಕಾಗತ್ತೆ. ಆದರೆ ನಾವು ಕಟಿಂಗ್ಗಳನ್ನು ನೆಟ್ಟಾಗ ನೀರನ್ನು ಜಾಸ್ತಿ ಹಾಕೋದು ಬೇಡ. ಯಾಕಂದರೆ ಯಾವುದೇ ಕಟಿಂಗಿಗಾದರೂ ನೀರು ಅಷ್ಟೊಂದು ಬೇಕಾಗಲ್ಲ. ಗಿಡ ದೊಡ್ಡ ಆದಮೇಲೆ ಅವುಗಳಿಗೆ ನೀರು ಜಾಸ್ತಿ ಬೇಕಾಗತ್ತೆ. ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿಲಿ, ನಾನು ರೀಪಾಟಿಂಗ್ ಮಾಡಲಿಕ್ಕೆ ಮತ್ತು ಗಿಡಗಳನ್ನು ನೆಡಲಿಕ್ಕೆ ಅಂತ ಇದಿಷ್ಟು ಐಟಮನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಏನೇನು ಹಾಕ್ಬೋದು ನಾನು ರೀಪಾಟಿಂಗ್ ಮಾಡಬೇಕಾದ್ರೆ ಅಂತ ತೋರಿಸ್ಬೇಕು ಅಂತ ಇವೆಲ್ಲವನ್ನೂ ಇಟ್ಕೊಂಡಿದ್ದೀನಿ. ನಾನೀಗ ಮೊದಲನೇದಾಗಿ ಒಂದು ಕವರಲ್ಲಿ ನಾನು ಈ ಕಟಿಂಗನ್ನು ನೆಟ್ಟು ತೋರಿಸ್ತೀನಿ. ಮೊದಲನೇದಾಗಿ ನಾವು ಕಟಿಂಗನ್ನು ತಗೊಳ್ಬೇಕಾದ್ರೆ 3ರಿಂದ 4 ಗಣ್ಣಾದರೂ ಇರಬೇಕು ಆ ಕಟಿಂಗಲ್ಲಿ. ಮತ್ತು ಚೆನ್ನಾಗಿ ಬಲ್ತಿರೋ ಅಂಥ ಕಟಿಂಗನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ನ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ಪಾಟಿಂಗ್ ಮಿಕ್ಸ್ನ ನೋಡಿ. ನಾನು ಅದೇ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ಗಿಡನ ನೆಡಲಿಕ್ಕೆ. ನಾನು ಆ ಪಾಟಿಂಗ್ ಮಿಕ್ಸಿಗೆ ಸಗಣಿ ಮತ್ತು ಒಣಗಿದ ಎಲೆಗಳಿಂದ ಮಾಡಿ ಕಂಪೋಸ್ಟ್ ಮಾಡಿರೋ ಗೊಬ್ಬರನ ಮಿಕ್ಸ್ ಮಾಡಿದ್ದೀನಿ. ನನ್ನ ಹತ್ರ ನೀರ್ಸೋಣೆ ಗಿಡಗಳಿಗೆ ಯಾವ ಗೊಬ್ಬರನ ಯೂಸ್ ಮಾಡ್ತೀರಾ ಅಂತ ಕೇಳಿದರು. ನಾನು ನೀರ್ಸೋಣೆ ಗಿಡಗಳಿಗೆ ಅದೇ ಗೊಬ್ಬರನ ಯೂಸ್ ಮಾಡ್ತೀನಿ, ಕೊಟ್ಟಿಗೆ ಗೊಬ್ಬರ.
ನಾವು ಒಂದು ಲೇಯರ್ ಎಲೆ ಒಣಗಿದ ಎಲೆಗಳನ್ನೆಲ್ಲ ಹಾಕಿ ಆಮೇಲೆ ಅದರ ಮೇಲೆ ಸಗಣಿನ ಹಾಕಿ ಆ ರೀತಿ ಲೇಯರ್ ಮೇಲೆ ಲೇಯರ್ ಹಾಕಿ ಗೊಬ್ಬರನ ಮಾಡ್ಕೊಂಡಿರ್ತೀವಿ. ಆ ಗೊಬ್ಬರನ 1 ವರ್ಷ ಹಳೇದಾಗಿರೋ 6 ತಿಂಗಳಾದರೂ ಹಳೇದಾಗಿರೋ ಗೊಬ್ಬರನ ನಾವು ಯೂಸ್ ಮಾಡಬೇಕು ಗಿಡಗಳಿಗೆ. ನಾನಿಲ್ಲಿ ಕವರ್ನ ತಗೊಂಡಿದ್ದೀನಿ. ನಾವು ಕಟಿಂಗನ್ನು ನೆಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಸಣ್ಣ ಪಾಟು ಅಥವಾ ಸಣ್ಣ ಕವರು ಇದೇ ರೀತಿಯಲ್ಲಿ ನೆಟ್ಕೊಳ್ಬೇಕು. ಯಾಕಂದರೆ ಅದು ತುಂಬ ದೊಡ್ಡದಾಗಿರೋವಂಥ ಗ್ರೋ ಬ್ಯಾಗಲ್ಲೆಲ್ಲ ಮೊದಲೇ ನಾವು ಕಟಿಂಗನ್ನು ನೆಟ್ಬಿಟ್ರೆ ಅದು ಬುಡದಲ್ಲಿ ಲೂಸಾಗಿ ಅಷ್ಟೊಂದು ಚೆನ್ನಾಗಿ ಬೇರು ಬರಲ್ಲ, ಕೊಳ್ತೋಗ್ಬಿಡತ್ತೆ. ನೀರು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ, ಮಣ್ಣು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನೀರು ಜಾಸ್ತಿಯಾಗಿ ಕೊಳ್ತು ಹೋಗಿಬಿಡತ್ತೆ. ಹಾಗಾಗಿ ನಾವು ಯಾವುದೇ ಗಿಡಗಳನ್ನು ಕಟಿಂಗನ್ನಾಗಲಿ ಸಣ್ಣ ಗಿಡಗಳನ್ನು ನೆಡಬೇಕು ಅಂದರೆ ನಮ್ಮ ಸೇವಂತಿಗೆ ಗಿಡಗಳನ್ನಾದರೂ ಅಷ್ಟೇ ಸಣ್ಣ ಕವರಲ್ಲಿ ನಾವು ನೆಟ್ಟು ಮೊದಲೇ ಅದನ್ನು ಬೇರು ಬಂದ ಮೇಲೆ ನಾವು ರೀಪಾಟಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಸಣ್ಣ ಕವರ್ನ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಕ್ರಾಸಲ್ಲಿ ಈ ಗಿಡನ ಇಡ್ತೀನಿ. ಯಾಕಂದರೆ ಯಾವುದಾದ್ರೂ ಒಂದು ಗಣ್ಣಲ್ಲಾದರೂ ಬೇರು ಬರುತ್ತೆ ಅಂತ ಸ್ವಲ್ಪ ಕ್ರಾಸಲ್ಲಿ ಇಟ್ಬಿಡ್ತೀನಿ. ನಾನು ನೀರ್ಸೋಣೆ ಗಿಡಗಳನ್ನು ಇದೇ ಮೆಥಡಲ್ಲಿ ನಾನು ಗ್ರೋ ಮಾಡ್ತೀನಿ. ಆ ಗೆಣ್ಣುಗಳಲ್ಲಿ ಬೇರು ಬರೋದ್ರಿಂದ ಎಲ್ಲ ಗೆಣ್ಣುಗಳಲ್ಲೂ ಬೇರು ಬರುತ್ತೆ ಅದು. ಹಾಗಾಗಿ ನೀವು ಕ್ರಾಸಲ್ಲಿಟ್ಟಾಗ ಚೆನ್ನಾಗಿ ಬೇರು ಬರುತ್ತೆ ಅದು. ನೋಡಿ, ನಾನು ಈ ರೀತಿ ಕ್ರಾಸಲ್ಲಿಟ್ಟು ನಾನು 2 ಕಟಿಂಗನ್ನು ಒಂದೇ ಇದರಲ್ಲೇ ನೆಟ್ಕೊಳ್ತೀನಿ. ಆಮೇಲೆ ಬೇಕಾದರೆ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕಾದ್ರೆ ನೆಡ್ಬೋದು. ಇಲ್ಲಾಂದರೆ ನಾವು ದೊಡ್ಡ ಕವರಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ನೆಡ್ತೀವಿ ಅಂದರೆ ಇದು 2 ಒಂದರಲ್ಲೇ ನೆಡ್ಬೋದು, ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ ಅದು. ಮತ್ತು ನೋಡಿ, ಮತ್ತೆ ನಾನಿಲ್ಲಿ ಮಣ್ಣನ್ನು ಹಾಕ್ತೀನಿ. ನಾನು ಕೆಳಗಡೆ ಸ್ವಲ್ಪ ಚಾಲಿಸಿಪ್ಪೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತೆಂಗಿನ ನಾರನ್ನು ಹಾಕ್ಕೊಳ್ಳಿ ಕೆಳಗಡೆ, ಇಲ್ಲ ಅಂದರೆ ಒಣಗಿದ ಎಲೆಗಳು ಏನಾದರೂ ಹಾಕ್ಕೊಳ್ಳಿ. ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಆಮೇಲೆ ಕಟಿಂಗನ್ನು ಇಟ್ಟು ಮತ್ತೆ ಆ ಕಟಿಂಗಿನ ಮೇಲೆ ಮಣ್ಣನ್ನು ಹಾಕಿ ಮತ್ತೆ ಚಾಲಿಸಿಪ್ಪೆನ ಅದರ ಮೇಲೆ. ಇದು ತುಂಬ ಲಡ್ಡಾಗಿರೋವಂಥ ಚಾಲಿಸಿಪ್ಪೆ. ನಾವು ತೆಂಗಿನ ನಾರನ್ನು ಹಾಕಬೇಕಾದ್ರೆ ಆ ತೆಂಗಿನ ನಾರನ್ನು ಚೆನ್ನಾಗಿ ತೊಳೆದು ಉಪ್ಪಿನಂಶ ಇಲ್ಲದೇ ಇರೋ ತೆಂಗಿನ ನಾರನ್ನೇ ಹಾಕಬೇಕಾಗತ್ತೆ. ಯಾಕಂದರೆ ತೆಂಗಿನ ನಾರಲ್ಲಿ ಉಪ್ಪಿನಂಶ ಇರೋದ್ರಿಂದ ತೆಂಗಿನ ನಾರಲ್ಲಿ ಕಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ತೆಂಗಿನ ನಾರನ್ನ ತೊಳೆದು ಚೆನ್ನಾಗಿ ಉಪ್ಪಿನಂಶ ಹೋದ ಮೇಲೆ ತೆಂಗಿನ ನಾರಲ್ಲಿ ನೆಡ್ಬೋದು. ನಾನು ಆ ವಿಡಿಯೋದಲ್ಲಿ ಆ ರೀತಿ ಹೇಳಿಲ್ಲ, ಸಾರಿ. ಯಾಕಂದರೆ ನಾನು ಅದೇ ರೀತಿ ಮಾಡಿದ್ದೀನಿ, ಆದರೆ ನಂಗೆ ಹೇಳೋದು ಮರ್ತುಬಿಟ್ಟೆ. ನೋಡಿ, ಈ ರೀತಿ ನೆಟ್ಟು ನಾವು ನೆರಳಲ್ಲಿಡಬೇಕು. ಸ್ವಲ್ಪ ನೀರು ಹಾಕಿ ನೆರಳಲ್ಲಿಡಬೇಕು. ಯಾವುದೇ ರೀತಿ ಅದು ಚಿಗುರುವವರೆಗೂ ನಾವು ಅದನ್ನು ಬಿಸಿಲಲ್ಲಿಡೋ ಹಾಗಿಲ್ಲ. ನೋಡಿ, ಇಲ್ಲಿ ನಾನು ರೀಪಾಟಿಂಗ್ ಮಾಡಲಿಕ್ಕೆ ಅಂತ ನೋಡಿ, ಇದು ಏನು ಗೊತ್ತಾಯ್ತಾ, ನಾವು ಮರಗಳನ್ನೆಲ್ಲ ಕೆತ್ತಿರ್ತೀವಲ್ಲ ಆ ರೀತಿ ಮರದ ಹೊಟ್ಟು, ನೀವು ಇದನ್ನು ಬೇಕಾದರೂ ಬಳಸ್ಬೋದು ಅಂತ ತೋರಿಸ್ಲಿಕ್ಕೆ ಅಂತ ನಾನು ತಗೊಬಂದಿದ್ದೀನಿ. ನೋಡಿ, ಇದು ನಾನೇ ರೆಡಿ ಮಾಡಿರೋ ಅಂಥ ಗ್ರೋ ಬ್ಯಾಗು. ಈ ಗ್ರೋ ಬ್ಯಾಗಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಬೇರುಗಳಿಗೆ ಕೂಡ ಆಕ್ಸಿಜನ್ ಸಿಗುತ್ತೆ, ಗಾಳಿ ಆಡುತ್ತೆ, ಮತ್ತು ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ. ಹಾಗಾಗಿ ನಾನು ನೀರ್ಸೋಣೆ ಗಿಡಗಳನ್ನು ಆಲ್ಮೋಸ್ಟ್ ಎಲ್ಲ ಗ್ರೋ ಬ್ಯಾಗಲ್ಲೇ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು 1 ಲೇಯರ್ ಮರದ ಹೊಟ್ಟನ್ನು ಹಾಕಿ ಮತ್ತೊಂದು ಲೇಯರ್ ಮಣ್ಣು ಹಾಕ್ತೀನಿ. ಹೀಗೆ 1 ಲೇಯರ್ ಮಣ್ಣು, 1 ಲೇಯರ್ ಮತ್ತೇನನ್ನಾದರೂ ನಾನು ಲೈಟ್ ವೇಟಾಗಿ ಪಾಟಿಂಗ್ ಮಿಕ್ಸ್ ಆಗಲಿಕ್ಕೆ ಏನೇನು ಹಾಕ್ಬೋದು ಅಂತ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ನಾನು ಲೈಟ್ ವೇಟ್ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೋಬೋದು ಅಂತ ಹೇಳಿದ್ದೀನಿ. ನೋಡಿ,
ನಾವು ಏನನ್ನಾದರೂ ಹಾಕ್ಬೋದು. ಇಲ್ಲಿ ನಾವು ಕಿಚನ್ ವೇಸ್ಟನ್ನಾದರೂ ಇಲ್ಲಿ ಕೆಳಗಡೆ ಹಾಕ್ಬೋದು. ನಾನೀಗ ನಾವು ದೇವರಿಗೆಲ್ಲ ಹೂವು ಹಾಕ್ತೀವಲ್ಲ, ಅದನ್ನೆಲ್ಲ ತೆಗೆದಿರೋ ಹೂವುಗಳನ್ನು, ಕಿಚನ್ ವೇಸ್ಟನ್ನು ಎಲ್ಲ ಹಾಕ್ಬೋದು. ನೋಡಿ, ನಾನಿಲ್ಲಿ ಒಂದು ಲೇಯರ್ ಅದನ್ನೇ ಹಾಕ್ಕೊಳ್ತೀನಿ. ಹಾಗೆ ಒಂದೊಂದು ಲೇಯರಲ್ಲಿ ಒಂದೊಂದನ್ನು ಹಾಕ್ತಾ ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿದರೆ ಅದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇನ್ನೊಂದು ಲೇಯರ್ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ರೀಪಾಟಿಂಗ್ ಮಾಡಿದಾಗ ಗಿಡಗಳಿಗೆ ಮತ್ತೆ ಗೊಬ್ಬರ ಹಾಕುವ ಅವಶ್ಯಕತೆ ಇರಲ್ಲ. ನಾವು ಲಿಕ್ವಿಡ್ ಕೊಟ್ಟರೆ ಸಾಕಾಗತ್ತೆ. ಆಮೇಲೆ ಸ್ವಲ್ಪ ಬೇರೆ ಮೇಲೆ ಬಂದು ಗಿಡ ಮೇಲೆ ಬಂದಾಗ ಸ್ವಲ್ಪ ನಾವು ಇದೇ ರೀತಿ ಪಾಟಿಂಗ್ ಮಿಕ್ಸ್ನ ಮತ್ತೆ ಹಾಕಬೇಕಾಗತ್ತೆ. ಅಷ್ಟು ಹಾಕಿದರೆ ಸಾಕಾಗತ್ತೆ. ನಾವು ಈ ರೀತಿ ಮಾಡಿದವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ತುಂಬ ಬುಷಿಯಾಗಿ ಬರುತ್ತೆ ಗಿಡಗಳು. ನೋಡಿ, ನಾನಿಲ್ಲಿ ಆಲ್ರೆಡಿ ಗಿಡನ ರೆಡಿ ಮಾಡ್ಕೊಂಡಿರೋ ಗಿಡ ನೋಡಿ, ಸಣ್ಣ ಕವರಲ್ಲಿದೆ. ಇಷ್ಟು ದೊಡ್ಡ ಆಗಿದೆ ನೋಡಿ. ಈಗ ಅದು ಮೊಗ್ಗು ಬಿಡ್ತಾ ಹೂ ಬಿಡ್ತಾ ಇದೆ. ನಾನು ಈಗ ಇದನ್ನು ರೀಪಾಟಿಂಗ್ ಮಾಡ್ತೀನಿ. ಇದು ತುಂಬಾ ದೊಡ್ಡ ಕವರ್ ಆಗಿದೆ, ಗ್ರೋ ಬ್ಯಾಗು. ನಾನೇ ಹೊಲಿದಿರೋದು. ಇದೇ ರೀತಿ ನಾವು ಮನೆಯಲ್ಲೇ ವೇಸ್ಟ್ ಆಗೋ ಮಟೀರಿಯಲ್ಸಿಂದ ಗ್ರೋ ಬ್ಯಾಗ್ಗಳನ್ನು ಮಾಡಿಕೊಂಡ್ರೆ ನಾವು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ನೋಡಿ, ನಾನಿಲ್ಲಿ ಕವರ್ನ ಈ ರೀತಿ ತೆಗೆದು ಬಿಡ್ತೀನಿ. ನೋಡಿ, ಕೆಳಗಡೆ ನಾನು ಚಾಲಿ ಸಿಪ್ಪೆನ, ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ನಿಧಾನವಾಗಿ ಗಿಡಗಳನ್ನು ಅದರ ಮೇಲೆ ಇಟ್ಟು ಮತ್ತೆ ಸುತ್ತ ಸ್ವಲ್ಪ ನಾನು ಚಾಲಿ ಸಿಪ್ಪೆ ಹಾಕ್ಕೊಳ್ತೀನಿ. ನೀವು ಯಾವುದಾದ್ರೂ ಕೃಷಿ ತ್ಯಾಜ್ಯ ಯಾವುದನ್ನಾದರೂ ನೀವು ಬಳಸ್ಬೋದು. ಅದು ಡಿಕಂಪೋಸ್ಟ್ ಆಗಬೇಕು, ಅಂದರೆ ಅದು ಕಂಪೋಸ್ಟ್ ಆಗಬೇಕು. ಆ ರೀತಿ ಒಣಗಿದ ಎಲೆಗಳನ್ನಾದರೂ ಯೂಸ್ ಮಾಡಿ, ಏನನ್ನಾದರೂ ಯೂಸ್ ಮಾಡಿ. ನಮಗೆ ಹಳ್ಳಿ ಕಡೆ ನಾವಿಲ್ಲಿ ಅಡಿಕೆ ತೋಟ ಇರೋದ್ರಿಂದ ನಮಗೆ ಈಸಿಯಾಗಿ ಚಾಲಿ ಸಿಪ್ಪೆ ಸಿಗತ್ತೆ. ಹಾಗಾಗಿ ನಾನು ಎಲ್ಲ ಗಿಡಗಳಿಗೂ ಅದನ್ನೇ ಬಳಸ್ತೀನಿ. ನಿಮಗೂ ಕೂಡ ಯಾವುದು ಈಸಿಯಾಗಿ ಸಿಗುತ್ತೋ ಅದನ್ನು ಬಳಸಿ ನೀವು. ನೋಡಿ, ನಾನು ಸುತ್ತ ಸ್ವಲ್ಪ ಮಣ್ಣು ತುಂಬಾ ಲೂಸ್ ಆಗಿರಬೇಕು. ಈ ಗಿಡಗಳಿಗೆ ಎಷ್ಟು ಮಣ್ಣು ಲೂಸ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಈ ಗಿಡ. ಹಾಗಾಗಿ ನಾವು ಈ ರೀತಿ ಪಾಟಿಂಗ್ ಮಿಕ್ಸ್ನ ಮಾಡಿ ರೀಪಾಟಿಂಗ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನಾವು ಈ ಗಿಡನ ನೆಲದಲ್ಲಿ ಕೂಡ ನೆಡ್ಬೋದು, ಚೆನ್ನಾಗಿ ಬೆಳೆಯುತ್ತೆ. ಆದರೆ ಜಾಸ್ತಿ ಬಿಸಿಲು ಬೀಳದೇ ಇರೋ ಜಾಗದಲ್ಲಿ ನೆಡಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚೆನ್ನಾಗಿ ಅದು ಗ್ಯಾಪೆಲ್ಲ ತುಂಬೋ ಹಾಗೆ ನಾನು ಇಲ್ಲಿ ಮಣ್ಣನ್ನು ಹಾಕ್ತೀನಿ. ಮಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮೇಲಿಂದ ನಾನು ಸ್ವಲ್ಪ ಚಾಲಿ ಸಿಪ್ಪೆನೂ ಕೂಡ ಹಾಕ್ತೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ಅಲ್ಲಿ, ಯಾಕೆಂದರೆ ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ಆ ರೀತಿ ನಾನು ಈ ಗ್ರೋ ಬ್ಯಾಗ್ನ ಮುಕ್ಕಾಲು ಭಾಗ ಮಾತ್ರ ನಾನು ಹಾಕಿದ್ದೀನಿ. ಆಮೇಲೆ ಮತ್ತೆ ನಾವು ಇದು ಸ್ವಲ್ಪ ಗಿಡ ದೊಡ್ಡ ಆದಮೇಲೆ ಈ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕಬೇಕಾಗತ್ತೆ ಗಿಡಗಳಿಗೆ. ಹಾಗಾಗಿ ಮುಕ್ಕಾಲು ಭಾಗ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಇದು ನಾವು ಚಾಲಿ ಸಿಪ್ಪೆ ಮತ್ತು ಕಿಚನ್ ವೇಸ್ಟ್ ಎಲ್ಲ ಹಾಕಿರೋದ್ರಿಂದ ಮತ್ತೆ ಸ್ವಲ್ಪ ಕೆಳಗಡೆ ಹೋಗುತ್ತೆ ಮಣ್ಣು. ಆಮೇಲೆ ನಾವು ಮತ್ತೆ ಅದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಒಬ್ಬರು ಕೊಲೆಂಚೋ ಗಿಡ ಬೆಳೀತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದರು. ಕೊಲೆಂಚೋ ಗಿಡಗಳಿಗೆ ಮಣ್ಣು ಮತ್ತು ಪಾಟಿಂಗ್ ಮಿಕ್ಸ್ನ ಸ್ವಲ್ಪ ಹಾಕಿ ಮೇಲಿಂದ ಸ್ವಲ್ಪ ಮಣ್ಣನ್ನು ಕೆದರಿ ಲೂಸ್ ಮಾಡಿ
ಪಾಟಿಂಗ್ ಮಿಕ್ಸ್ನ ಹಾಕಿ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿ. ಅದು ಕೊಲೆಂಚೋ ಗಿಡ ತುಂಬ ನಿಧಾನವಾಗಿ ಬೆಳೆಯುತ್ತೆ. ನೀರ್ಸೋಣೆ ಗಿಡನೂ ಅಷ್ಟೇ ತುಂಬ ನಿಧಾನವಾಗಿ ಬೆಳೆಯುತ್ತೆ. ತುಂಬ ದಿನ ಬೇಕು ಇದು ಹೂವಾಗಲಿಕ್ಕೆ. ನಾವು ನೆಟ್ಟು ಇದನ್ನು ನಾವು ನೀರು ಹಾಕಿ ನೆರಳಲ್ಲೇ ಇಡಬೇಕು. ಇನ್ನೊಂದು 8 ದಿವಸ ಆದರೂ ಇದನ್ನು ನೆರಳಲ್ಲಿಡಬೇಕು. ಆಮೇಲೆ ನಾವು ಇದನ್ನು ಬಿಸಿಲಿಗಿಟ್ಟರು ಓಕೆ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.